ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ನೀವು ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಮೇಲ್ಜಾತಿಯವರಿಗೆ ಸೇರಿದ್ದು ಅಂತ ಹೇಳ್ತೀರೋ ಅದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವುದೋ ಬ್ರಾಹ್ಮಣನ ಕರ್ಕೊಂಡ್ಬಂದು ಪ್ರಧಾನಿಯನ್ನಾಗಿ ಮಾಡದೆ ಯೋಗ್ಯತೆ ಇರುವ ಕಾರಣಕ್ಕೋಸ್ಕರ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡ್ಬಂದು ಕೂರಿಸುವ ಸಾಮರ್ಥ್ಯ ಇದೆಯಲ್ಲ, ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಇರುವಂತದ್ದು. ಇದು ಬಸವ ತತ್ವ, ಇದು ಭೀಮ ತತ್ವ. ಆದ್ರೆ ಈ ಭೀಮ ತತ್ವದಿಂದ ತುಂಬಾ ದೂರ ಇರುವಂತದ್ದು ಯಾರು? RSS ನ ಕುರಿತಂತೆ ಗೂಬೆ ಕೂರಿಸಿ ಎರಡು ಸಮುದಾಯದ ನಡುವೆ ಗಲಾಟೆ ಹತ್ತಿಸ್ತಾ ಇರುವಂತ ಪ್ರಯತ್ನ ಮಾಡ್ತಿರೋದು ಯಾಕೆ? ಸಿಎಂ ಆಗ್ಬೇಕು ಅಂತ, ಬರೀ ಮುಖ್ಯಮಂತ್ರಿಯ ಕುರ್ಚಿಯಲ್ಲಿ ಕೂತ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದ್ ಇಡೀ ಸಮುದಾಯಕ್ಕೆ ಬೆಂಕಿ ಹಚ್ಚುವಂತ ಪ್ರಯತ್ನ ಮಾಡ್ತಾ ಇರೋ ಪ್ರಿಯಾಂಕ್ ಖರ್ಗೆನೋ ಅಥವಾ ಎಲ್ಲ ಸಮುದಾಯವನ್ನ ಒಟ್ಟು ಮಾಡಿ ಈ ರಾಷ್ಟ್ರವನ್ನ ಮತ್ತೊಮ್ಮೆ ಅಖಂಡಗೊಳಿಸಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇರುವಂತ RSS ಶ್ರೇಷ್ಠವು ಅಂತ ನಾವು ಯೋಚನೆ ಮಾಡಬೇಕಾಗಿದೆ ಅಂತ ಅನ್ಸುತ್ತೆ. RSSಗೂ ಬಿಜೆಪಿಗೂ ಇರುವ ಸಂಬಂಧ ಏನು? RSSಗೂ ಬಿಜೆಪಿಗೂ ಸಂಬಂಧ ಪಡೆದಂತಹ ಚಕ್ರವರ್ತಿ ಸೂಲಿಬೆಲೆ ಅವರು ಸ್ಯಾಟಲೈಟ್ ಚಾನೆಲ್ ಅಲ್ಲಿ ಹೇಳ್ತಾರೆ, RSS ಮೇಲ್ವರ್ಗದ ಸಂಘಟನೆ ಅಂತ ಬಿಂಬಿಸ್ತಾ ಇದ್ದಾರೆ. RSS ಪ್ರಧಾನಮಂತ್ರಿಯನ್ನಾಗಿ ಮಾಡಿದ್ದು ಯಾವ ವರ್ಗದವರನ್ನ ಅಂತ. 1925ನೇ ಇಸ್ವಿನಲ್ಲಿ ನಾಗಪುರದಲ್ಲಿ RSS ನ ಸ್ಥಾಪನೆ ಆಗುತ್ತೆ. ಅವರ ಮೂಲ ಉದ್ದೇಶ ಏನಾಗಿತ್ತು? RSS ನ ಮುಖ್ಯ ಉದ್ದೇಶ ಏನು? ಎಲ್ಲ ಹಿಂದೂಗಳ ಸಂಘಟನೆ ಮತ್ತು ಐಕ್ಯತೆ, ಎಲ್ಲ ಹಿಂದೂಗಳನ್ನು ಸಂಘಟಿಸೋದು, ಐಕ್ಯತೆ ಮೂಡಿಸೋದು, ಹಿಂದೂಗಳ ರಕ್ಷಣೆ, ಹಿಂದೂಗಳ ಅವರ ಜವಾಬ್ದಾರಿಯನ್ನು RSS ನಿಭಾಯಿಸ್ತಾ ಇದೆ ಅಂತ 1925ನೇ ಇಸ್ವಿನಲ್ಲಿ ಸ್ಥಾಪಿತವಾದಾಗ ನಾವು ಅಂದುಕೊಂಡಿರುವಂಥದ್ದು ಇದೇ ಕಾರ್ಯ ಮಾಡ್ತಾ ಇದೆ ಅಂತ. ಇವತ್ತು ಸಂಬಂಧ ಪಡೆದಂತಹ ಒಬ್ಬ ವ್ಯಕ್ತಿ ಸ್ಯಾಟಲೈಟ್ ಚಾನಲಲ್ಲಿ ಹೇಳ್ತಾ ಇರುವಂತಹ ವಿಚಾರ ನೋಡಿದ್ರೆ, ಇವತ್ತು RSSನ ಸ್ವಯಂ ಸೇವಕರಾಗಿದ್ದಂಥವರು, ಪ್ರಧಾನ ಹುದ್ದೆಗಳಲ್ಲಿರುವಂಥವರು ಇವತ್ತು ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳಾಗಿರುವುದನ್ನು ನೋಡಿದ್ರೆ ನಮ್ಗೆ ಅನ್ಸೋದೇನಂತಂದರೆ, 1925ನೇ ಇಸ್ವಿನಲ್ಲಿ ಏನು ಸ್ಥಾಪಿತ ಆಗಿತ್ತು, 100 ವರ್ಷಗಳನ್ನು ಪೂರೈಸಿದೆ, ಅದರ ಉದ್ದೇಶವನ್ನು ಕಂಪ್ಲೀಟಾಗಿ ಮರೆತು ಬಿಟ್ಟಿದೆ. ಇದು ಸೃಷ್ಟಿಯಲ್ಲ, ಕಲ್ಪನೆಯಲ್ಲ. ಇವತ್ತು ನಾವು ಮಾಡಬೇಕಾಗಿರುವಂತಹ ಕೆಲಸ ಮುಸಲ್ಮಾನರಲ್ಲಿ ಒಗ್ಗಟ್ಟಿದೆ, ಕ್ರೈಸ್ತರಲ್ಲಿ ಒಗ್ಗಟ್ಟಿದೆ, ಅವರವರ ಧರ್ಮಗಳನ್ನು ಅವರವರು ಬಲಿಷ್ಠವಾಗಿ ಕಟ್ತಾ ಇದ್ದಾರೆ ಅಂತ ಟೈಮಲ್ಲಿ ಹಿಂದೂಗಳನ್ನು ಒಗ್ಗಟ್ಟು ಮಾಡೋದಕ್ಕೆ ಹುಟ್ಟಿಕೊಂಡಂತಹ RSS ಯಾಕೆ ಭಾರತೀಯ ಜನತಾ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅಂದರೆ, ರಾಜಕೀಯ ಕಾರಣಕ್ಕೋಸ್ಕರವಾಗಿ ಹಿಂದೂಗಳನ್ನು ಡಿವೈಡ್ ಮಾಡಲಾಗ್ತಾ ಇದೆಯಾ? ಇವತ್ತು ಭಾರತೀಯ ಜನತಾ ಪಕ್ಷ ತೆಗೆದುಕೊಳ್ತಾ ಇರುವಂತಹ ಶೇಕಡಾವಾರು ಮತಗಳ ಸಂಖ್ಯೆ ಎಷ್ಟು? ಒಂದು 30ರಿಂದ 35%. 100% ಇರುವಂತಹ ಹಿಂದೂಗಳು, 100% ಇರುವಂತಹ ಹಿಂದೂಗಳು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಮುಸಲ್ಮಾನರು ವೋಟ್ ಹಾಕ್ಬೋದು. ಎಷ್ಟು ಪರ್ಸೆಂಟ್ ವೋಟ್ ಹಾಕ್ಬೋದು? 1% ವೋಟ್ ಹಾಕ್ಬೋದು. ಭಾರತೀಯ ಜನತಾ ಪಕ್ಷಕ್ಕೆ 30ರಿಂದ 35% ವೋಟ್ ಬರುತ್ತೆ ಅಂತಂದರೆ, ಇನ್ನು ಉಳಿದಂತಹ 65% ಹಿಂದೂಗಳಿದಾರಲ್ಲ, 65% ಹಿಂದೂಗಳು ಬೇರೆ ಬೇರೆ ಪಕ್ಷದಲ್ಲಿದ್ದಾರಲ್ಲ, ಆ 65% ಹಿಂದೂಗಳನ್ನು ಹೊರಗಿಟ್ಟು RSS ಈ ರೀತಿ ಹಿಂದೂಗಳನ್ನು ಡಿವೈಡ್ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇಲ್ವಾ? ಸೂಕ್ಷ್ಮವಾಗಿ ಗಮನಿಸಿ. ನಾನು ವಾಸ್ತವ ವಿಚಾರವನ್ನು ಇವತ್ತು ಚರ್ಚೆಗೆ ಬಿಟ್ಟಿರುವಂಥದ್ದು, ವಾಸ್ತವ ವಿಚಾರವನ್ನು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇರುವಂಥದ್ದು. ಇದು ಸತ್ಯ ಅಲ್ವಾ? ಹಾಗಾದರೆ RSSನ ಮೂಲ ಉದ್ದೇಶ ಫೇಲ್ ಆಯಿತು ಅಂತಲ್ವಾ? ನಮ್ಮ ಉದ್ದೇಶ ಏನು? ಒಂದು ಸಂಘಟನೆ ಸ್ಟಾರ್ಟ್ ಆಯಿತು ಅಂದರೆ ಆ ಸಂಘಟನೆಯ ಉದ್ದೇಶ ಏನಾಗಿರಬೇಕು? ಆ ಉದ್ದೇಶಕ್ಕೆ ನೀವು ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ನೀವು ಸಮಸ್ತ ಹಿಂದೂಗಳನ್ನು ಒಗ್ಗೂಡಿಸಿ ಸಂಘಟನೆ ಮಾಡಿ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ, ಕೇರಳದ ಕನ್ಯಾಕುಮಾರಿಯವರೆಗೂ ಇರುವಂತಹ ಹಿಂದೂಗಳನ್ನು ಅವರ ಹಿತ ಕಾಪಾಡ್ತೀನಿ ಅಂತ ಹೇಳುವಂಥ RSS ಇವತ್ತು ಒಂದು BJP ಪಕ್ಷದ ಪರವಾಗಿ ಕೆಲಸ ಮಾಡ್ತೀನಿ ಅಂತಂದಾಗ ಕಾಂಗ್ರೆಸ್ನಲ್ಲಿರುವಂಥ ಹಿಂದೂಗಳಾಗಿರ್ಬೋದು, ಬೇರೆ ಬೇರೆ ಪಕ್ಷದಲ್ಲಿ ಆಗಿರುವಂಥ ಹಿಂದೂಗಳು ಸಹಜವಾಗಿ ಆ ಪಕ್ಷವನ್ನು ವಿರೋಧ ಮಾಡ್ತಾ ಇರುವಂಥ ಸಮಯದಲ್ಲಿ RSSನು ವಿರೋಧ ಮಾಡ್ತಾ ಇರೋದು. ಅದರ ಫಲಿತಾಂಶವೇ ಇವತ್ತು ಕರ್ನಾಟಕದಲ್ಲಿ ಗೃಹ ಸಚಿವರಾಗಿರುವಂಥ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾ ಇರ್ಬೋದು, ಹರಿಪ್ರಸಾದ್ ಅವರು ಹೇಳ್ತಾ ಇರುವಂಥದ್ದು, ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ. ಪ್ರಿಯಾಂಕಾ ಖರ್ಗೆ ಅವರು ಹಿಂದೂಗಳೇ, ಹರಿಪ್ರಸಾದ್ ಅವರು ಹಿಂದೂಗಳೇ, ಇವರೆಲ್ಲ ಹಿಂದೂಗಳೇ. ಸಿದ್ದರಾಮಯ್ಯ ಹಿಂದೂ, DK ಶಿವಕುಮಾರ್ ಹಿಂದೂ, ಪರಮೇಶ್ವರ್ ಹಿಂದೂ, ಮಲ್ಲಿಕಾರ್ಜುನ ಖರ್ಗೆ ಎಲ್ಲರೂ ಹಿಂದೂಗಳೇ. ಹಿಂದೂಗಳು ಟಾರ್ಗೆಟ್ ಮಾಡ್ತಾ ಇರುವಂಥದ್ದನ್ನು ಯಾವ ರೀತಿಯಾದಂತಹ ಐಕ್ಯತೆ ಅಂತ ಹೇಳ್ತೀರಿ?
ಹಿಂದೂಗಳೇ ವಿಭಜನೆ ಮಾಡ್ತಾ ಇರುವಂತಹ ವಿಚಾರದಲ್ಲಿ ಯಾವ ರೀತಿ ಸಂಘಟನೆ ಅಂತ ಹೇಳ್ತೀರಿ? ನೀವು ಒಂದು ಸಾರಿ ಆತ್ಮಾವಲೋಕನ ಮಾಡ್ಕೊಳ್ಳಿ, ದಯಮಾಡಿ ಆತ್ಮಾವಲೋಕನ ಮಾಡ್ಕೊಳ್ಳಿ. ನಾನು ಯಾವುದು ಸೃಷ್ಟಿ ಮಾಡ್ತಾ ಇಲ್ಲ. ಒಬ್ಬ ಸಂಘಟನೆಗೆ ಸೇರಿದಂತಹ ಒಬ್ಬ ಚಕ್ರವರ್ತಿ ಸೂಲಿಬೆಲೆ ಬರೀ ಸುಳ್ಳುಗಳನ್ನೇ ಹೇಳ್ಕೊಳ್ತಾ ಬರುವಂತಹ, ಅಸತ್ಯಗಳನ್ನು ಸತ್ಯ ಅಂತ ಬಿಂಬಿಸಿ ನಗೆಪಾಟಲಿಗೀಡಾಗ್ತಾ ಇರುವಂತಹ ಒಬ್ಬ ಚಕ್ರವರ್ತಿ ಸೂಲಿಬೆಲೆ ಅವರು ಒಂದು ಜವಾಬ್ದಾರಿಯುತವಾದಂತಹ RSS ಮತ್ತು BJPಯ ಪರವಾಗಿ ಹೇಳಿಕೆ ಕೊಡ್ತಾರೆ ಅಂತಂದರೆ ಇದು ನಾವು ಯೋಚಿಸಬೇಕಾದಂತಹ ವಿಚಾರ. ಇವತ್ತು ನಮ್ಮ ಪ್ರಶ್ನೆ ಇಷ್ಟೇ, 100 ವರ್ಷಗಳ ಸಂಘಟನೆ ನೀವು ಮಾಡಬೇಕಾಗಿರುವಂತಹ ಕರ್ತವ್ಯವನ್ನು ಮರ್ತಿದ್ದೀರಿ. ಈ ಕಾರಣಕ್ಕೋಸ್ಕರವಾಗಿ ಭಾರತದಲ್ಲಿ ಹಿಂದೂಗಳ ಸಂಘಟನೆ ಇಲ್ಲದೆ ಸೊರಗುತ್ತಾ ಇರುವುದು. ಒಂದು ಸಾರಿ ನೀವು RSSನ ಪ್ರಮುಖರುಗಳು, RSSನ ಸ್ವಯಂ ಸೇವಕರು, ನೀವು ಒಂದು ಸಾರಿ ಯೋಚನೆ ಮಾಡಿ. ನಾನು ಹೇಳ್ತಾ ಇರುವಂತಹ ವಿಚಾರದಲ್ಲಿ ಒಂದೇ ಒಂದು ಅಂಶ ನಾನು ಸೃಷ್ಟಿ ಮಾಡ್ತಾ ಇಲ್ಲ, ಕಲ್ಪನೆನೂ ಮಾಡ್ತಾ ಇಲ್ಲ. ನಾನು ಹೇಳ್ತಾ ಇರುವಂತಹ ವಿಚಾರದಲ್ಲಿ ಏನಾದರೂ ತಪ್ಪಿದೆಯಾ? ನೀವು ಈ RSSನ RSSನ ಸ್ವಯಂ ಸೇವಕರಾಗಿರಲಿ, RSSನ ಮುಖ್ಯಸ್ಥರಾಗಿರಲಿ, ನೀವು ಒಂದು ಸಾರಿ ಯೋಚನೆ ಮಾಡಿ, ನಿಮ್ಮ ಉದ್ದೇಶ ಏನಾಗಿತ್ತು? RSSನ ಉದ್ದೇಶ ಏನಾಗಿತ್ತು? 1983ರಲ್ಲಿ ನಾನೂ ಸಹ ಸ್ವಯಂ ಸೇವಕನಾಗಿದ್ದೆ. ಆ ಕಾರಣಕ್ಕೋಸ್ಕರವಾಗಿ ನಾನು ಕೇಳ್ತಾ ಇರುವಂಥದ್ದು, ನನ್ನ ಉದ್ದೇಶ ಆಗಿದ್ದು ಸಮಸ್ತ ಹಿಂದೂಗಳನ್ನು ಒಗ್ಗಟ್ಟು ಮಾಡೋದಕ್ಕೋಸ್ಕರವಾಗಿ RSS ಸ್ಥಾಪನೆ ಆಗಿದೆ 1925ರಲ್ಲಿ. ನಾನು ಒಬ್ಬ ಹಿಂದೂವಾಗಿ ಈ ಸಂಘಟನೆ ಜೊತೆಯಲ್ಲಿ ಗುರುತಿಸ್ಕೊಳ್ಬೇಕು ಅಂತ ನಾನು ಹೋಗಿದ್ದಿದ್ದು. ಇವತ್ತು ಆ ಮೂಲ ಉದ್ದೇಶವನ್ನೇ ಬಿಟ್ಟು ಒಂದು BJP ಪಕ್ಷದ ಓಟಿಗೋಸ್ಕರವಾಗಿ BJP ಪಕ್ಷಕ್ಕೆ ಎಲೆಕ್ಷನ್ನಲ್ಲಿ ಗೆಲ್ಲಿಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ ಸಂಪೂರ್ಣವಾಗಿ ಹಿಂದೂಗಳನ್ನು ವಿಭಜನೆ ಮಾಡ್ತಾ ಇರುವಂಥದ್ದು ಬೇರೆಯವರಲ್ಲ, ಸ್ವತಃ RSS ಮಾಡ್ತಾ ಇದೆ ಅಂತ ಅಂದ್ಕೊಳ್ಬೋದಲ್ಲ. ಇವತ್ತು ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ, ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತೇಳಿ ಬಿಂಬಿಸಲಾಗ್ತಾ ಇದೆಯಲ್ಲ. ಹಿಂದೂ ಧರ್ಮದ ಮೇಲೆ ದೌರ್ಜನ್ಯ ನಡೀತಾ ಇರುವುದು, ಹಿಂದೂಗಳನ್ನು ವಿಭಜನೆ ಮಾಡ್ತಾ ಇರುವುದು, ಹಿಂದೂಗಳು ಅಪಾಯದಲ್ಲಿದೆ ಅಂತ ಹೇಳ್ತಾ ಇರುವುದಕ್ಕೆ ಮುಖ್ಯ ಕಾರಣ ಏನು? ಇಲ್ಲಿ ಈ ಧರ್ಮವನ್ನು ನಾವು ಸಂಘಟಿಸ್ತೀವಿ, ಮುನ್ನಡೆಸ್ತೀವಿ ಅಂತ ಹೇಳ್ಕೊಂಡಿರುವಂಥವರು ಬೇರೆ ದಾರಿಗೆ ಹೋದಾಗ, ತನ್ನ ಗುರಿಯನ್ನು ಬಿಟ್ಟು ಬೇರೆ ದಾರಿಗೆ ಹೋದಾಗ ಸಹಜವಾಗಿ ಹಿಂದೂಗಳು ಅನಾಥರಾಗ್ತಾರೆ. ಕಡಿಮೆ ದರದಲ್ಲಿ ಉಚಿತವಾಗಿ ಇಡೀ ಭಾರತದಲ್ಲಿ ಉಚಿತವಾಗಿ ಯಾವುದೇ ಶಿಕ್ಷಣ ಸಂಸ್ಥೆಗಳಿಲ್ಲ, ಯಾವುದೇ ಶಿಕ್ಷಣ ಸಂಸ್ಥೆಗಳು ಹಿಂದೂಗಳಿಗೋಸ್ಕರ ಇಲ್ಲ. ಕ್ರೈಸ್ತ ಮಿಷನರಿಗಳು ಇವತ್ತು ಉಚಿತವಾಗಿ ಕೊಡ್ತಾ ಇದೆ, ಕಡಿಮೆ ದರದಲ್ಲಿ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾವೆ. ಇಸ್ಲಾಂ ಧರ್ಮದಲ್ಲಿ ಅವರ ಆಚರಣೆಗಳನ್ನು ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅವರು ಬಲಿಷ್ಠ ಆಗ್ತಾ ಇದ್ದಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ಯಾವಕ್ಕೆ ಈ ರೀತಿಯಾದಂಥ ಆಗಿಲ್ಲ. ಇಡೀ ದೇಶದಲ್ಲಿ ಹಿಂದೂ ಧರ್ಮದ ಸಂಘಟನೆಗೋಸ್ಕರವಾಗಿ ಹುಟ್ಟಿಕೊಂಡಂತಹ ಸಂಘಟನೆಗಳ ಸಂಖ್ಯೆ ಎಷ್ಟಿದೆ? 100 ವರ್ಷಗಳ RSS, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಈಗ ಅಲ್ಲೊಂದು ಇಲ್ಲೊಂದು ಸಂಘಟನೆಗಳು ಹುಟ್ಕೊಂಡಿದೆ. ಎಷ್ಟು ಆಕ್ಟಿವ್ ಆಗಿದ್ದಾವೆ? ಎಷ್ಟು ಸಂಘಟನೆಗಳು ಆಕ್ಟಿವ್ ಆಗಿದ್ದಾವೆ? ಹಾಗಾದರೆ ಹಿಂದೂ ಧರ್ಮವನ್ನು ಹೆಸರನ್ನು ಹೇಳಿಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಂಡು ಒಂದು ರೀತಿ ಹಿಂದೂಗಳನ್ನು ವಿಭಜನೆ ಮಾಡ್ತಾ ಇಲ್ವಾ? ಅದನ್ನು ಪ್ರಶ್ನೆ ಮಾಡಬೇಕಾಗಿದ್ದಂತಹ RSS ಇವತ್ತು ಪ್ರೋತ್ಸಾಹ ಕೊಡುತ್ತೆ ಅಂತಂದಾಗ, ಹಾಗಾದರೆ ಹಿಂದೂ ಧರ್ಮವನ್ನು ಬಳಸ್ಕೊಳ್ತಾ ಇರುವಂಥವರು ಯಾರು? ಹಿಂದೂ ಧರ್ಮವನ್ನು ಬಳಸ್ಕೊಳ್ತಾ ಇರೋರು ಆತ್ಮಾವಲೋಕನ ಮಾಡ್ಕೊಳ್ಳಿ. ನಾನು ಯಾವುದೋ ಟೀಕೆ ಮಾಡ್ತಾ ಇಲ್ಲ. ನಾನೊಬ್ಬ ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಯಾಗಿ ನಾನು ಕೇಳ್ತಾ ಇದ್ದೇನೆ, ನನ್ನ ಧರ್ಮವನ್ನು ಸಂಘಟಿಸ್ತೇನೆ, ನನ್ನ ಹಿಂದೂ ಧರ್ಮವನ್ನು ಸಂಘಟಿಸ್ತೇನೆ, ಐಕ್ಯತೆ ಮೂಡಿಸ್ತೇನೆ ಅಂತ ಸ್ಥಾಪಿತವಾದಂತಹ 100 ವರ್ಷಗಳ ಸಂಘಟನೆ ಇವತ್ತು 100 ವರ್ಷಗಳಲ್ಲಿ ಅದರ ಗುರಿಯನ್ನು ತಲುಪಿದೆಯಾ? ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗುತ್ತೆ. ವಿಫಲ ಆಗಿದೆ ಅಲ್ವಾ? ಯಾವ ರೀತಿ ವಿಫಲ ಆಯಿತು? ತೆರೆಮರೆಯಲ್ಲಿ ಆಗ್ತಾ ಇದ್ದಂತಹ BJPಗೆ ತೆರೆಮರೆಯಲ್ಲಿ ಕೆಲಸ ಆಗ್ತಾ ಇದ್ದಂಥದ್ದು ಇವತ್ತು ಬಹಿರಂಗವಾಗಿ ಇವತ್ತು BJP ಜೊತೆ ಇದೆ, RSS ಇದೆ ಅನ್ನೋ ರೀತಿಯಲ್ಲಿ ತೋರ್ಪಡಿಸ್ಕೊಳ್ತಾ ಇರುವಂಥದ್ದು
ಒಬ್ಬ ಸಂಬಂಧ ಪಡದಂಥ ಒಬ್ಬ ಚಕ್ರವರ್ತಿ ಸೂಲಿಬೆಲೆ ಒಂದು ಸ್ಯಾಟಲೈಟ್ ಚಾನಲಲ್ಲಿ ಕುತ್ಕೊಂಡು ಮಾತನಾಡ್ತಾರೆ. BJP RSS ಒಂದೇ, RSS BJPಯ ಪ್ರಧಾನಮಂತ್ರಿಗಳನ್ನು ಮಾಡುತ್ತೆ ಅಂತ ಹೇಳಿದಾಗ ಇಲ್ಲಿ ನಾವು ಯಾವ ರೀತಿ ಅರ್ಥೈಸ್ಕೊಳ್ಬೇಕು? ಇದು ಪ್ರತಿಯೊಬ್ಬ ಹಿಂದೂವೂ ಸಹ ಯೋಚನೆ ಮಾಡಬೇಕಾಗಿರೋದು. ನಾನು ಪದೇ ಹೇಳ್ತಾ ಇರ್ತೀನಿ, ಒಬ್ಬ ಪ್ರಾಮಾಣಿಕ ಹಿಂದೂ ಪ್ರತಿ ನಗರದಲ್ಲಿ ಇರ್ತಾನೆ, ಪ್ರತಿ ಗ್ರಾಮದಲ್ಲಿ ಇರ್ತಾನೆ. ಇಡೀ ದೇಶಾದ್ಯಂತ ಪ್ರತಿ ಹಿಂದೂ ಕಾರ್ಯಕರ್ತ ನನ್ನ ಧರ್ಮವೂ ಸಹ ಬೇರೆ ಧರ್ಮಗಳ ರೀತಿಯಲ್ಲಿ ಬಲಿಷ್ಠ ಆಗಬೇಕು, ಬೆಳಿಬೇಕು, ಕಟ್ಟಬೇಕು, ನಾವು ಒಗ್ಗಟ್ಟಾಗಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಮನಸ್ಸಿನಲ್ಲಿ. ಅಂತಹ ಪ್ರಾಮಾಣಿಕ ಹಿಂದೂಗಳಿಗೆ ಒಂದು ಸಾರಿ ನಾವೆಲ್ಲೋ ಒಂದು ಕಡೆ ಮೋಸ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇಲ್ವಾ? ಅವನ ಉದ್ದೇಶ BJP ಆಗಿರಲ್ಲ, ಅವನ ಉದ್ದೇಶ ಮತ್ಯಾವುದೋ ಪಕ್ಷ ಆಗಿರಲ್ಲ. ಪ್ರಾಮಾಣಿಕ ಹಿಂದೂಗೆ ಇರೋದೇನಂತಂದರೆ ನನ್ನ ಧರ್ಮವೂ ಸಹ ಬೇರೆ ಧರ್ಮದ ರೀತಿಯಲ್ಲಿ ಬಲಿಷ್ಠ ಆಗಬೇಕು, ಒಗ್ಗಟ್ಟಾಗಬೇಕು, ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೂ ಎಲ್ಲ ಹಿಂದೂಗಳು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನಬೇಕು ಅನ್ನೋ ಮನಸ್ಥಿತಿಯಲ್ಲಿರುವಂತಹ ಪ್ರತಿಯೊಬ್ಬ ಹಿಂದೂ ಯೋಚನೆ ಮಾಡೋದು ಇದು ಒಂದನ್ನೇ. ಆದರೆ ಆ ಹಿಂದುವಿನ ಮನಸ್ಥಿತಿ ಅವರು ಒಂದು ಸಾರಿ ಯೋಚನೆ ಮಾಡಲಿ, ಅವರ ಮನಸ್ಥಿತಿ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಅಂತಂದರೆ, ಅನಿವಾರ್ಯವಾಗಿ ದಾರಿ ತೋರಿಸ್ಬೇಕಾದಂತಹ ಮಾರ್ಗದರ್ಶಕರಾಗಬೇಕಾದಂತಹ 100 ವರ್ಷದ RSS ಇವತ್ತು ಒಂದು ಪಕ್ಷದ ಪರವಾಗಿ ನಿಂತ್ಕೊಂಡಿರೋದ್ರಿಂದ ಇಡೀ ಹಿಂದೂಗಳ ಸಂಖ್ಯೆ 35%ಗೆ ಇಳಿಸಿರುವಂಥದ್ದು. BJPಗೆ ಸಪೋರ್ಟ್ ಮಾಡೋರು ಮಾತ್ರ ಹಿಂದೂಗಳು, ಇಲ್ಲ ಹೋದರೆ ಹಿಂದೂಗಳಲ್ಲ ಅನ್ನೋ ರೀತಿ ಬಿಂಬಿಸಲಾಗ್ತಾ ಇರುವಂಥದ್ದು. 1% ಜನ, 2% ಜನ ಅನಾದಿ ಕಾಲದಿಂದಲೂ ನಾನು ಹೇಳ್ಕೊತಾನೆ ಬರ್ತಾ ಇದ್ದೀನಿ, ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ. ಮೊಘಲರ ಕಾಲದಲ್ಲೂ ಸಹ ಬೆರಳೆಣಿಕೆಯಷ್ಟು ಇದ್ದಂತಹ ಮೊಘಲರು ಭಾರತದ ಮೇಲೆ ದಾಳಿ ಮಾಡೋಕ್ಕೆ ಬರ್ತಾರೆ. ಆವಾಗ ಅವರಿಗೆ ಸಪೋರ್ಟ್ ಕೊಟ್ಟು ಅವರನ್ನು, ನಮ್ಮ ಭಾರತೀಯರನ್ನೇ ಗುರಿಯಾಗಿಸ್ಕೊಂಡು ಬಂದಂತಹ ಮೊಘಲರಿಗೆ ಸಪೋರ್ಟ್ ಕೊಟ್ಟವ್ರು ಯಾರು? ಶಾಸಕಾಂಗ ಕಾರ್ಯಾಂಗದಲ್ಲಿ ಕಾರ್ಯನಿರ್ವಹಿಸಿದಂಥವ್ರು ಯಾರು? ಬ್ರಿಟಿಷರು, ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು, ತುರ್ಕರು ಇವರೆಲ್ಲರೂ ಭಾರತಕ್ಕೆ ಬಂದಾಗ ಅವರ ಜೊತೆಯಲ್ಲಿ ಸೇರಿಕೊಂಡು ಅವರನ್ನು ಭಾರತದಿಂದ ಹೊರಗಡೆ ಹಾಕೋದಕ್ಕೆ ಬದಲಾಗಿ ಅವ್ರ ಜೊತೆ ಶಾಸಕಾಂಗ ಕಾರ್ಯಾಂಗದಲ್ಲಿದ್ದಂಥವ್ರು ಯಾರು? ಆ 1%, 2% ಜನ ಇವತ್ತು ಅದೇ ರೀತಿಯಾಗಿ ಮುಂದುವರಿಸ್ಕೊಳ್ತಾ ಬರ್ತಾ ಇದ್ದಾರೆ. ದೇಶ ಹಾಳಾಗೋದ್ರೂ ಪರವಾಗಿಲ್ಲ, ಹಿಂದೂ ಧರ್ಮ ಹಾಳಾದರೂ ಪರವಾಗಿಲ್ಲ, ನಾವು ಸೇಫ್ ಆಗಿರಬೇಕು. ಆ 1%, 2% ಜನ ಅನಾದಿ ಕಾಲದಿಂದಲೇ ಇದ್ದಾರೆ, ಇವತ್ತು ಇದ್ದಾರೆ. ಆ 1%, 2% ಜನರಿಂದಲೇ ಇವತ್ತು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. ಯಾವಾಗಲೂ ಸಹ ಈ 1%, 2% ಜನ ಎಲ್ಲ ಕಡೆ ಇರ್ತಾರೆ. ಅವರೇನು ಹೇಳ್ತಾರೆ? ದಲಿತರು, ಹಿಂದುಳಿದವರು, ಶೂದ್ರರು ಇವರನ್ನು ಎತ್ತಿ ಕಟ್ಟುವಂತಹ ಕೆಲಸ. ಅವರ್ಯಾವತ್ತೂ ಫೀಲ್ಡಿಗೆ ಬರೋದಿಲ್ಲ, ಹಿಂದೆ ನಿಂತ್ಕೊಂಡು ಮಾಡ್ತಾರೆ. ಹಿಂದೂ ಧರ್ಮ ಅಪಾಯದಲ್ಲಿದೆ ಅನ್ನುವಂಥದ್ದು, ಅದಕ್ಕೆ ತಕ್ಕ ಹಾಗೆ ಒಂದಷ್ಟು ಮೀಡಿಯಾಗಳನ್ನು ಸೃಷ್ಟಿ ಮಾಡುವಂಥದ್ದು, ಇವೆಲ್ಲವೂ ಸಹ ವಾಸ್ತವ ಸತ್ಯ. ಒಬ್ಬ ಪ್ರಾಮಾಣಿಕ ಹಿಂದೂವಿಗೆ ನನ್ನ ಮಾತು ಅರ್ಥ ಆಗುತ್ತೆ. RSSನವರು ಒಂದು ಸಾರಿ ಕೂತ್ಕೊಂಡು ಯೋಚನೆ ಮಾಡಿ ನೋಡಿ. ಈಗಲೂ 100 ವರ್ಷ ಪೂರೈಸಿದ್ದೀರಿ. 100 ವರ್ಷಗಳ ನಂತರವಾದರೂ ಈ ನಮ್ಮ ಉದ್ದೇಶ 1925ರ ಉದ್ದೇಶ ಒಂದೇ ಆಗಿತ್ತು, ಹಿಂದೂಗಳ ಐಕ್ಯತೆ ಮತ್ತು ಹಿಂದೂಗಳ ಸಂಘಟನೆ ಅಂತ. ಅದನ್ನು ನಾವು ಮರೆತು ಬಿಟ್ಟು ಇವತ್ತು ಹಿಂದೂಗಳ ವಿಭಜನೆಗೆ ಎಲ್ಲೋ ಒಂದು ಕಡೆ ಇಂಡೈರೆಕ್ಟಾಗಿ ಭಾರತೀಯ ಜನತಾ ಪಕ್ಷದೊಂದಿಗೆ ಸೇರಿಕೊಂಡು ಪಕ್ಷದ ಜೊತೆ ಸೇರಿಕೊಂಡೋದ್ರಿಂದ ಇವತ್ತು ಹಿಂದೂಗಳನ್ನು 35%ಗೆ ಇಳಿಸಿದ್ದೀವಿ ಅಂತ ಅನ್ನಿಸ್ತಾ ಇಲ್ವಾ? ಒಂದು ಸಾರಿ ಯೋಚನೆ ಮಾಡಿ. ನಾವು ಭಾರತ ದೇಶವನ್ನು ಪ್ರೀತಿ ಮಾಡುವಂಥವ್ರು, ಧರ್ಮವನ್ನು ಪ್ರೀತಿ ಮಾಡುವಂಥವ್ರು, ನಮ್ಮ ಹಿಂದೂಗಳ ಆಚಾರಗಳು, ಹಿಂದೂಗಳ ಆಚರಣೆಗಳು ಇವತ್ತು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಏನು ಅಳವಡಿಸ್ಕೊಳ್ತಾ ಇದ್ದಾರಲ್ಲ ಹಿಂದೂಗಳು, ಆ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಅಳವಡಿಸ್ಕೊಳ್ತಾ ಇರುವಂಥದ್ದಕ್ಕೆ ಕಾರಣ ನಮ್ಮ ಹಿಂದೂಗಳಲ್ಲಿರಲ್ಲದಂತಹ ಒಗ್ಗಟ್ಟು. ಇವತ್ತು ಕಂಪ್ಲೀಟಾಗಿ ನಾನು ಪದೇ ಹೇಳ್ತಾ ಇರ್ತೀನಿ, ಮಗು ಹುಟ್ಟಿದಾಗಿಂದ ಹಿಡಿದು, ಮಗು ಹೊಟ್ಟೆಯಲ್ಲಿರುವುದರಿಂದ ಹಿಡಿದು ಸೀಮಂತ ಶಾಸ್ತ್ರ ಹೋಗಿ ಬೇಬಿ ಶವರಿಂಗ್ ಆಗಿದೆ, ನೇಮಿಂಗ್ ಸೆರೆಮನಿ ಆಗಿದೆ, ನಾಮಕರಣ, ಹೌಸ್ ವಾರ್ಮಿಂಗ್ ಸೆರೆಮನಿ ಆಗಿದೆ, ಗೃಹ ಪ್ರವೇಶ, ಪ್ರೀ ವೆಡ್ಡಿಂಗ್ ಶೂಟ್ ಆಗಿದೆ, ಮದುವೆಯಲ್ಲಿ ಇದ್ದಂತಹ ವೇಷ, ಉಡುಪು ಉಡುಗೆ ತೊಡುಗೆಗಳು ಚೇಂಜ್ ಆಗಿ ಪಾಶ್ಚಿಮಾತ್ಯ ಸಂಸ್ಕೃತಿ, ಆ ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ತಾ ಇದ್ದಾರೆ. ಇವೆಲ್ಲವೂ ನಿಮ್ಮ ಕಣ್ಣು ಮುಂದೆ ನಡೀತಾ ಇರುವಂಥದ್ದು. ಆತ್ಮಾವಲೋಕನ ಮಾಡ್ಕೊಳ್ಳಿ.
ಈಗಲೂ ಕಾಲ ಮಿಂಚಿಲ್ಲ. ಈಗಲೂ ಸಹ ಆ ವಿಚಾರ ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆ ಮತ್ತು ಹಿಂದೂಗಳ ಉಳಿವಿಗೋಸ್ಕರವಾಗಿ RSSನವರು ತೊಟ್ಟರೆ ಖಂಡಿತವಾಗಲೂ ಅವತ್ತು ಆಗಿದ್ದಂತಹ ಗುರಿ ಏನಿತ್ತು ಇವತ್ತು ಆಗಿರುವಂಥದ್ದನ್ನು ಮರೆತು ಮತ್ತೊಮ್ಮೆ ಕಟ್ಟೋದಕ್ಕೆ ಮನಸ್ಸು ಮಾಡಿದ್ರೆ 100% ಸಕ್ಸಸ್ ಆಗ್ತಾರೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.